ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ರಾಮ ಕೃಷ್ಣ ಹರೇ ಕೃಷ್ಣ ರಾಮ ಹರೇ ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ದುಡ್ಡಿಗೋಸ್ಕರ ಒಂದಷ್ಟು ಸಮಸ್ಯೆನ ಮಾಡ್ತಾ ಇರಬಹುದು, ಫೈನಾನ್ಷಿಯಲಿ ಒಂದಷ್ಟು ಪ್ರಾಬ್ಲಮ್ ಅಲ್ಲಿ ನೀವು ಇರಬಹುದು. ಬಟ್ ನಥಿಂಗ್ ಟು ವರಿ, ಮಹಾಲಕ್ಷ್ಮಿ ಆಶೀರ್ವಾದ ನಿಮ್ಗೆ ಇಲ್ಲ ಅಂತ ಯೋಚನೆ ಮಾಡ್ತಿದ್ರೆ ಅದನ್ನ ಹೇಗೆ ಸರಿಪಡಿಸ್ಕೊಳ್ಳೋದು, ಅದ್ರ ಕಡೆ ಗಮನನ ಕೊಡಿ. ಮಹಾಲಕ್ಷ್ಮಿಯ ಆರಾಧನೆಯನ್ನ ಮಾಡಿ, ಇದರಿಂದ ನಿಮ್ಗೆ ಹೆಚ್ಚಿನ ಒಂದು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಬ್ಯೂಟಿಫುಲ್ ಆಗಿರುವಂತ ಮ್ಯಾರೇಜ್ ಪಾರ್ಟ್ನರ್ ಬರುವಂತ ಸಾಧ್ಯತೆ ಇದೆ. ನಿಮ್ಗೆ ಆಪ್ಷನ್ ಇದೆ, ಚೆನ್ನಾಗಿ ಓದಿರೋರು ಬೇಕಾ, ಚೆನ್ನಾಗಿ ದುಡ್ಡಿರೋರು ಬೇಕಾ, ಚೆನ್ನಾಗಿ ಬುದ್ಧಿವಂತರು ಬೇಕಾ, ಅಥವಾ ಚೆನ್ನಾಗಿ ದುಡ್ಡಿರೋರು ಬೇಕಾ ಅಂತ, ಲಕ್ಷ್ಮಿನ ಸರಸ್ವತಿನ ಅಂತ. ಮೇ ಬಿ ನೀವ್ ಎರಡನ್ನೂ ಆಯ್ಕೆ ಮಾಡ್ಕೊಳ್ತೀರಾ ಅಂತ ಅನ್ಸುತ್ತೆ. ಬಟ್ ಅದಕ್ಕೆ ಅವಕಾಶ ಇಲ್ಲ, ಯಾರಾದ್ರೂ ಒಬ್ಬರನ್ನ ಒಪ್ಪಿ ಮದ್ವೆ ಆಗಬಹುದು ನೀವು ಅಷ್ಟೇ ಅನ್ನುವಂಥದ್ದು ಕೂಡ ಇದೆ. ಮಹಾಲಕ್ಷ್ಮಿಯ ಆಶೀರ್ವಾದ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಫೈನಾನ್ಷಿಯಲಿ ಬೆಟರ್ಮೆಂಟ್ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಒಂದು ಪ್ರಕೃತಿ ನಿಮ್ಮನ್ನ ನಿಗೂಢವಾಗಿ ಗಮನಿಸ್ತಾ ಇದೆ. ಅದು ನಿಮ್ಮ ಜೀವನಕ್ಕೆ ಬೇಕಾಗಿರುವಂತ ರಿಸೋರ್ಸ್ ಅಗತ್ಯಗಳು ಏನಿದೆ ಅದೆಲ್ಲವನ್ನು ಕೂಡ ಪೂರೈಸಿ ಕೊಡುತ್ತೆ ಅನ್ನುವಂಥದ್ದು ಇದೆ. ಕಮಲದ ರೀತಿಲಿ ಪೀಠನ ಮಾಡಿಸ್ಬೇಕು ಅನ್ನುವಂಥದ್ದು ಇದೆ. ಏನ್ ಪೀಠ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಕಮಲದ ರೀತಿಲಿ ಅದು ಪೀಠ ಇರ್ಬೇಕು ಅನ್ನುವಂಥದ್ದು ಇದೆ. ಅಂದ್ರೆ ಫುಲ್ ದಳಗಳೆಲ್ಲ ಕಾಣಿಸ್ಬೇಕು, ಸುತ್ತಾನು ದಳ ಕಾಣಿಸ್ಬೇಕು, ಫುಲ್ ಮಧ್ಯದಲ್ಲಿ ಮಾತ್ರ ಸಿಟ್ಟಿಂಗ್ ಪ್ಲೇಸ್ ಇರ್ಬೇಕು, ಸುತ್ತ ದಳಗಳಿರ್ಬೇಕು ಅನ್ನೋದಿದೆ. ಯಾರಿಗೆ ಏನು ಇದು ಗೊತ್ತಿಲ್ಲ ಅನ್ನುವಂಥದ್ದು ಇದೆ. ಯಾರೋ ಬ್ಲೌಸಿಗೆ ಎಂಬ್ರಾಯ್ಡ್ರಿ ಮಾಡಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ಕೂಡ ಕಾಣಿಸ್ತಾ ಇದೆ. ಸೊ ದೇವರಿಗೆ ಆತರ ಮಾಡಿಸಿ ಅಲಂಕಾರ ಮಾಡಿಸೋದು ಕೂಡ ಯಾರ್ದು ಮನ್ಸಲ್ಲಿ ಇದೆ, ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ನಿಮ್ಮ ಗಿಡಗಳಿಗೆ ಅಥವಾ ನಿಮ್ಮ ಮರಗಳಿಗೆ ಹುಳ ಬೀಳ್ತಾ ಇದೆ, ಸ್ವಲ್ಪ ಅದಕ್ಕೆ ಔಷಧಿನ ಸಿಂಪಡಿಸಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರನ ಸ್ಟಕ್ ಮಾಡಿದ್ದಾರೆ. ದೇವಿ ನಿಮ್ಗೆ ಫೈನಾನ್ಷಿಯಲಿ ಬ್ಲೆಸ್ಸಿಂಗ್ಸ್ ಕೊಡದೇ ಇರೋ ಹಾಗೆ ತಡೆದಿದ್ದಾರೆ. ಬಟ್ ನಥಿಂಗ್ ಟು ವರಿ, ಅವರು ಫೈನಾನ್ಷಿಯಲಿ ನಿಮ್ಗೆ ತಡೆದಿರಬಹುದು, ಬಟ್ ಬೇರೆ ರೀತಿಯಲ್ಲೇನೆ ಅಮ್ಮ ನಿಮ್ಗೆ ಆಶೀರ್ವಾದನ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಜಲಪ್ರಳಯ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನೀರಿನ ಒಂದಷ್ಟು ತೊಂದರೆಗಳು ಆಗಬಹುದು ಅನ್ನುವಂಥದ್ದು ಇದೆ. ಗರುಡ ದೇವರ ಆಶೀರ್ವಾದದಿಂದ ನಿಮ್ಮ ಜೀವನಕ್ಕೆ ಹೆಚ್ಚಿನ ಒಳಿತಾಗತ್ತೆ. ನಿಮ್ಮ ಪ್ರಾರ್ಥನೆಗಳೆಲ್ಲವೂ ಕೂಡ ಭಗವಂತನಿಗೆ ತಲುಪಿದೆ ಅನ್ನುವಂಥದ್ದು ಇದೆ. ಜೊತೆಗೆ ಪ್ರಯಾಣದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳೇನಿತ್ತು ಅದು ಕೂಡ ಬಗೆಹರಿಯುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಎಸ್ಪೆಷಲಿ ನಿಮ್ಮ ಕಾಲಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ, ಬಲಗಾಲಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಅಹಂಕಾರ, ನಿಮ್ಗೆ ಸಿಗ್ಬೇಕಾಗಿರೋದು ಸಿಗದೆ ಇರೋ ಹಾಗೆ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಒಂದ್ ರೀತಿ ಬ್ಯಾಲೆನ್ಸಿಂಗ್ ಎನರ್ಜಿಲಿ ಇರಿ, ಮತ್ತೆ ಕ್ಲಾರಿಟಿಲಿ ಇರಿ, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ತೊಂದರೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸಮಥಿಂಗ್ ಏನೋ ವಿಷ್ಣುವಿಗೆ ಕೋಪ ಬಂದು ಸುದರ್ಶನ ಚಕ್ರನ ಪ್ರಯೋಗ ಮಾಡುವಂತ ರೀತಿಲಿ ಅವಘಡಗಳು ಆಗುವಂತ ಸಾಧ್ಯತೆ ಇದೆ. ಅದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಯಾರೋ ಈ ಅಮ್ಮ ಕೂತ್ಕೊಂಡು ಏನೇನೋ ಹೇಳ್ತಾಳೆ, ಈಗಿನ ಕಾಲದಲ್ಲಿ ಇದೆಲ್ಲ ಸಾಧ್ಯನಾ ಅಂದ್ರೆ, ಈಗಿನ ಕಾಲದಲ್ಲಿ ನೀವಿದ್ದೀರಾ ಅಂದ್ರೆ ಅದು ಆಗಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ಸರಸ್ವತಿಯ ಆಶೀರ್ವಾದ ನಿಮ್ಮ ಮೇಲೆ ಚೆನ್ನಾಗಿದೆ. ಒಂದಷ್ಟು ಸ್ಟಕ್ ಎನರ್ಜಿಲಿ ಇದ್ದೀರಾ ವಿದ್ಯಾರ್ಥಿಗಳು, ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ವಿದ್ಯಾ ಜ್ಞಾನಾರ್ಜನೆನ ಹೆಚ್ಚು ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಹೆಸರಿಗೆ ಕಳಂಕ ಬರುವಂಥದ್ದು, ನಿಮ್ಗೆ ಒಂದಷ್ಟು ಮೈಲಿಗೆ ಮಾಡಿರೋ ಅಂಥದ್ರ ಬಗ್ಗೆ ಅಥವಾ ಮಾಡಿರೋರ್ ಬಗ್ಗೆ ಚಿಂತೆ ಬೇಡ. ಮುಂದಿನ ದಿನಗಳಲ್ಲಿ ನೀವು ತುಂಬಾ ಪವಿತ್ರವಾಗಿ ಇದ್ದೀರಾ. ನಿಮ್ಮ ಹೆಸರಿಗೆ ಕಳಂಕ ಯಾರು ಬಳಸ್ತಾರೋ, ಬರೆಸ್ತಾರೋ ಅಥವಾ ಪ್ರಯತ್ನ ಪಡ್ತಾರೋ ಅವರು ದೂರ ಆಗ್ಬಿಡ್ತಾರೆ ಇನ್ ಮುಂದೆ ಅನ್ನುವಂಥದ್ದು ಕೂಡ ಇದೆ.
ಒಂದು ಹೊಸ ಜಾಗದಲ್ಲಿ ಸರಸ್ವತಿ ನದಿ ಮತ್ತೊಮ್ಮೆ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ಇದಕ್ ಮುಂಚೆ ಒಂದ್ ಕಡೆ ಕಾಣಿಸ್ಕೊಂಡಿತ್ತು. ಈಗ ಇನ್ನೊಂದ್ ಕಡೆ ಸರಸ್ವತಿ ದೇವಿ ಕಾಣಿಸ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರ ಮತ್ತೆ ಓದಿನ ವಿಚಾರ, ಕೆರಿಯರ್ ಅಂತಾನು ತಗೊಳ್ಬಹುದು. ಮತ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಎಲ್ಲವನ್ನು ಕೂಡ ನೀವು ಹ್ಯಾಂಡಲ್ ಮಾಡೋದಕ್ಕೆ ಆಗ್ದಿರ ಒದ್ದಾಡುವಂತ ಸಾಧ್ಯತೆ ಇದೆ. ಸರಿಯಾದ ರೀತಿಯಲ್ಲಿ ಡಿಸಿಷನ್ ತಗೊಳ್ಳಿ ಅನ್ನುವಂಥದ್ದು ಇದೆ. ಭಗವಂತ ಒಮ್ಮೆ ಸಹಾಯ ಮಾಡ್ಬೋದು, 2 ಬಾರಿ, 3 ಬಾರಿ, 4 ಬಾರಿ ಪದೇ ಪದೇ ಸಹಾಯ ಮಾಡಬಹುದು. ಸೊ 100 ಬಾರಿ ಆದ್ಮೇಲೆ ಕೃಷ್ಣನೇ ಕ್ಷಮಿಸ್ಲಿಲ್ಲ. ಸೊ ಹಾಗಾಗಿ ಹೆಚ್ಚು ಹೆಚ್ಚು ತಪ್ಪು ಮಾಡಕ್ಕೆ ಹೋಗ್ಬೇಡಿ. ಪದೇ ಪದೇ ಅದೇ ತಪ್ಪು ಮಾಡ್ತಿದ್ದೀರಾ, ಅದನ್ನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯನ ಕೋಪಕ್ಕೆ ತುತ್ತಾಗಬೇಡಿ ಅನ್ನುವಂಥದ್ದು ಇದೆ. ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಅನುಕೂಲ ಇರೋರು ಆಂಜನೇಯನಿಗೆ ಸಿಂಧೂರದ ಅಲಂಕಾರನ ಮಾಡಿಸಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಗಾಯತ್ರಿ ದೇವಿ ಇದ್ದಾರೆ ಇಲ್ಲಿ. ಸೊ ಗಾಯತ್ರಿ ದೇವಿಯ ಆಶೀರ್ವಾದ, ಹೊಸ ವಿದ್ಯೆ ಕಲಿಯುವಂಥ ವಿಚಾರ ಕೂಡ ಯೋಚನೆ ಮಾಡ್ತಾ ಇರ್ಬೋದು ನೀವು. ಖಂಡಿತವಾಗ್ಲೂ ಆಗತ್ತೆ. ನಿಧಾನಕ್ಕೆ ನಿಮ್ಮ ಜೀವನದಲ್ಲಿ ಬೆಟರ್ಮೆಂಟ್ ಬರ್ತಾ ಹೋಗುತ್ತೆ ಇನ್ಮೇಲೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಇದ್ದಂಥ ಒಂದಷ್ಟು ದಾರಿದ್ರ್ಯಗಳು ಕೂಡ ದೂರ ಆಗುವಂತ ಸಾಧ್ಯತೆಗಳಿದೆ. ಒಂದಷ್ಟು ಕ್ಷುದ್ರ ಗ್ರಹಗಳು ತೊಂದರೆನ ಮಾಡ್ತಿದೆ ಅನ್ನುವಂಥದ್ದು ಇದೆ. ಸೂರ್ಯನಾರಾಯಣರ ಆರಾಧನೆ ಮಾಡಿ, ಸೂರ್ಯನಾರಾಯಣರ ಗಾಯತ್ರಿ ಮಂತ್ರ ಜಪಾನ ಮಾಡಿ, ಇದರಿಂದ ನಿಮ್ಗೆ ಹೆಚ್ಚು ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಆ ಪ್ರಯಾಣದಿಂದ ಹೆಚ್ಚಿನ ಜ್ಞಾನ ಸಿಗುವಂಥದ್ದು ಮತ್ತೆ ಒಂದಷ್ಟು ಬದಲಾವಣೆನ ನೀವು ನೋಡಬಹುದು ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ನೆರಳಿನ ರೀತಿ ನಿಮ್ಮನ್ನ ಹಿಂಬಾಲಿಸ್ತಾ ಇರುತ್ತೆ, ಗಮನಿಸಿದಿರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ನಿಮ್ಮ ಎಡಗೈನ ಆರೋಗ್ಯದ ಕಡೆ ಒಂಚೂರು ಗಮನನ ಕೊಡಿ, ನಾಡಿ ಸರಿಯಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಧ್ಯ ಇದ್ರೆ ಒಂದು ರಕ್ಷೆನ ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಹೊಸ ಕಾಲ್ಗೆಜ್ಜೆ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ನೀವು ಸಾಧನೆಗೆ ಕೂರುವಂಥ ಪೀಠ ಅಥವಾ ದೇವಿನ ಕೂರಿಸಿರುವಂಥ ಪೀಠ ಏನಿದೆ, ಅದರಲ್ಲಿ ಸ್ವಲ್ಪ ಏನು ನೆಗೆಟಿವಿಟಿ ಕಾಣಿಸ್ತಾ ಇದೆ. ಅದನ್ನ ಕ್ಲೆನ್ಸ್ ಮಾಡ್ಕೊಳ್ಳಿ, ಕ್ಲೀನ್ ಮಾಡ್ಕೊಳ್ಳಿ, ಆಮೇಲೆ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಇಂಟ್ರೆಸ್ಟಿಂಗ್ ಆಗಿದೆ. ಲಕ್ಷ್ಮಿ, ಸರಸ್ವತಿ, ದುರ್ಗಾ ಮಾತೆ, ತ್ರಿಶಕ್ತಿ ಕೂಡ ಇಲ್ಲಿ ಇದ್ದಾರೆ. ಸೊ ತ್ರಿಶಕ್ತಿಗಳು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಒಳಿತನ್ನ ಮಾಡ್ತಿದ್ದಾರೆ. ತ್ರಿದೇವಿಯರ ಅನುಗ್ರಹಕ್ಕೆ ನೀವು ಪಾತ್ರರಾಗಿದ್ದೀರಾ ಅಂತ ಕೂಡ ಹೇಳಬಹುದು. ಸೊ ದುರ್ಗಾದೇವಿ ಖಂಡಿತವಾಗ್ಲೂ ನಿಮ್ಮ ಶತ್ರುಗಳನ್ನೆಲ್ಲ ನಾಶ ಮಾಡುವಂಥದ್ದು, ನಿಮ್ಗೆ ಆರೋಗ್ಯದಲ್ಲಿ ಚೇತರಿಕೆ ಕೊಡುವಂಥದ್ದು ಮಾಡ್ತಿದ್ದಾರೆ. ನಿಮ್ಮ ಶತ್ರುವಿನ ಮೇಲೆ ನಿಗಾ ಇಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಇಲ್ಲಿ ಏನೋ ಒಂದು ಪ್ರಯೋಗನ ಮಾಡಿ, ಆ ಪ್ರಯೋಗ ಅಂದ್ರೆ ರಕ್ತಕ್ಕೆ ಸಂಬಂಧಪಟ್ಟಂತ ಪ್ರಯೋಗನ ಮಾಡಿ ಅದನ್ನ ದೇವಿಯ ಭುಜಗಳಿಗೆ, ಎದೆಯ ಭಾಗಕ್ಕೆ, ಕೈ ಕಾಲುಗಳಿಗೆ ಹಚ್ಚಿದ್ದಾರೆ. ಇದರಿಂದ ದೇವಿ ಒಂದ್ ರೀತಿ ಸುಮ್ನೆ ಕೂತಿದ್ದಾಳೆ, ಎಲ್ಲವನ್ನು ಕೂಡ ನೋಡ್ಕೊಂಡು ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ತಗೊಂಡು ಸರಿಯಾದ ರೀತಿಲಿ ನೀವು ಅದನ್ನ ರಿಮೂವ್ ಮಾಡಬಹುದು. ಬಟ್ ಚಿಂತೆ ಬೇಡ, ಅದನ್ನ ಮಾಡ್ದಿರ ಇರ್ಲಿ, ಅದನ್ನ ತೆಗಿದಿರ ಇರ್ಲಿ. ತಾಯಿ ಸಮಯಕ್ಕೋಸ್ಕರ ಕಾಯ್ತಿದ್ದಾಳೆ. ಸಮಯ ಬಂದಾಗ ಎಲ್ರನ್ನೂ ಬಲಿ ಹಾಕ್ತೀನಿ ಅಂತ ಹೇಳ್ತಿದ್ದಾಳೆ. ಯಾರನ್ನ ಹಾಕ್ತಾಳೆ ನಿಮಗ್ ಚಿಂತೆ ಬೇಡ, ನಿಮ್ಮ ಶತ್ರುಗಳನ್ನೇ ಹಾಕೋದು. ನೀವೆಲ್ಲರೂ ಸೇಫ್ ಆಗಿ ಇರ್ತೀರ. ಎಸ್ಪೆಷಲಿ ಹೊಟ್ಟೆಯ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಪ್ರೆಗ್ನೆನ್ಸಿಲಿ ಯಾರಿದ್ದೀರಾ, ಸ್ವಲ್ಪ ಹೊಟ್ಟೆಯ ಭಾಗ್ಯದ ಕಡೆ ಸಮಥಿಂಗ್ ಏನೋ ಆ ಥರ ಕೇಳಿಸ್ತಿದೆ, ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ದೇವಿಯ ಹಾರಗಳು ಅಥವಾ ದೇವರ ಹಾರಗಳನ್ನ ಯಾರು ಕದ್ದಿದ್ದೀರಾ ವಾಪಸ್ ತಗೊಂಡು ಹೋಗಿ ಕೊಟ್ಬಿಡಿ ಅನ್ನುವಂಥದ್ದು ಕೂಡ ಇದೆ. ಖಂಡಿತವಾಗ್ಲೂ ದೇವಿಯ ಆಶೀರ್ವಾದನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಗರ್ಭ ರಕ್ಷಾ ಸ್ತೋತ್ರನ ಪಠಣೆ ಮಾಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ನೀರಿನಿಂದ ಅವಾಂತರ ಆಗುವಂತ ಸಾಧ್ಯತೆ ಇದೆ. ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ದುಷ್ಟರು ನೀರಿನಲ್ಲಿ ವಿಷಕಾರಿ ಅಂಶಗಳನ್ನ ಬಳಸಿ ಜನರನ್ನ ಕೊಲ್ಲುವಂತ ಪ್ರಯತ್ನ ನಡೀತಾ ಇದೆ. ಇದು ಈಗಾಗಲೇ ನಿಮ್ಗೆ ಗೊತ್ತಿದೆ.
ಆದ್ರೂ ನೀರನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಫ್ಯಾಮಿಲಿ ಲೈಫ್ ಚೆನ್ನಾಗಿ ಹೋಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಧನ್ವಂತರಿ ದೇವರ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ಜೊತೆಗೆ ಆರೋಗ್ಯದ ವಿಚಾರವಾಗಿ ಒಂದು ಹೊಸ ಔಷಧಿ ಕೂಡ ಶುರು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ವಾಪಸ್ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ. ವೈದ್ಯೋ ನಾರಾಯಣೋ ಹರಿ ಅನ್ನುವಂಥ ರೀತಿಯಲ್ಲಿ ಮತ್ತೊಮ್ಮೆ ವೈದ್ಯಕೀಯ ವೃತ್ತಿಯಲ್ಲಿ ಒಂದು ಹೊಸ ಕ್ರಾಂತಿ ಬರುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಶಿವನ ಆಶೀರ್ವಾದ ಪಡ್ಕೊಳ್ತೀರಾ. ಜೊತೆಗೆ ನಿಮ್ಮ ಲೈಫ್ ಪಾರ್ಟ್ನರ್ ಯಾರು ಅಂತ ಗೊತ್ತಾಗಿಲ್ಲ ಅಂತ ಯಾರಾದರೂ ಕಾಯ್ತಾ ಇದ್ರೆ, ನಿಮ್ಮ ಲೈಫ್ ಪಾರ್ಟ್ನರ್ ಯಾರು ಅಂತ ಗೊತ್ತಾಗುವಂಥದ್ದು. ನಿಮ್ಮ ಲೈಫ್ ಪಾರ್ಟ್ನರ್ನ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ತುಂಬ ಚೆನ್ನಾಗಿರುವಂಥ ಪವರ್ಫುಲ್ ಆಗಿರುವಂಥ ವೈರಾಗ್ಯದಲ್ಲಿ ಇರುವಂಥ ಸೈನ್ಯದಲ್ಲಿ ಅಥವಾ ಸೋಲ್ಜರ್ ಲೈಫಲ್ಲಿ ಇರಬಹುದು ಅಥವಾ ಸೈನ್ಯದಲ್ಲಿ ಇರಬಹುದು ಅವರು, ಅಥವಾ ಅವ್ರದ್ದು ಒಂದಷ್ಟು ಬೇರೆ ಅವ್ರದ್ದೇ ಆದಂಥ ಲೋಕದಲ್ಲಿ ಅಥವಾ ಸನ್ಯಾಸತ್ವದಲ್ಲಿ ಅಥವಾ ಬೇರೆ ಸಮಥಿಂಗ್ ಏನೋ ಎನರ್ಜಿ ಇದೆ, ಇಲ್ಲಿ ಹೇಳೋದಕ್ಕೆ ಬಿಟ್ಕೊಡ್ತಾ ಇಲ್ಲ, ಆ ಥರ ಅವರು ಇರ್ತಾರೆ ಅನ್ನುವಂಥದ್ದು ಇದೆ. ಶಿವನ ಅನುಯಾಯಿ ಆಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಹಸು ಕರುಗಳ ಆರೋಗ್ಯದ ಕಡೆ ಗಮನನ ಕೊಡಿ. ಪ್ರಾಣಿ ಪಕ್ಷಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಶ್ರೀಕೃಷ್ಣನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಗಣೇಶ ನಿಮ್ಮೆಲ್ಲ ವಿಘ್ನಗಳನ್ನು ಕಳೀತಾರೆ, ಒಂದು ಒಳ್ಳೆ ಮಾರ್ಗದರ್ಶನನ ನಿಮ್ಗೆ ಕೊಡ್ತಾರೆ ಅನ್ನುವಂಥದ್ದು ಇದೆ. ಒಂದು ಒಳ್ಳೆ ಬೆಳಿಗ್ಗೆನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕಾನೂನಿನ ವಿಚಾರದಲ್ಲಿ ಸ್ವಲ್ಪ ಗಮನನ ಹರಿಸಿ. ಯಾರಿಗೋ ಒಂದಷ್ಟು ಪ್ರಾಣಕ್ಕೆ ತೊಂದರೆ ಆಗಬಹುದು, ಬಟ್ ಆ ಥರದ್ದೇನು ಭಯ ಪಡುವಂಥದ್ದು ಬೇಡ. ಜೊತೆಗೆ ಕೋರ್ಟ್ ಕಚೇರಿ ವಿಚಾರಗಳು ಮತ್ತೆ ಏನೋ ಒಂದು ಜಡ್ಜ್ಮೆಂಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ದೊಡ್ಡ ಮಟ್ಟದಲ್ಲಿ ತೀರ್ಪು ಬರುತ್ತೆ ಅಂತ ಅನ್ಕೊಂಡಿದ್ದವರಿಗೆ ಒಂದು ಕ್ಷಮಾದಾನ ಸಿಗುವಂಥ, ಕೋರ್ಟಿನ ವಿಚಾರದಲ್ಲಿ ಕ್ಷಮಾದಾನ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರಿಗೋ ಪರ್ಫೆಕ್ಟ್ ಪಾರ್ಟ್ನರ್ ಬೇಕು ಅನ್ಕೊಂಡಿರೋರಿಗೆ ಪರ್ಫೆಕ್ಟ್ ಪಾರ್ಟ್ನರ್ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಪರಶುರಾಮ ಇದ್ದಾರೆ, ನಟರಾಜ ಇದ್ದಾರೆ, ಸೊ ಬಲರಾಮ ಇದ್ದಾರೆ, ಸುಭದ್ರ ಮತ್ತೆ ಗಂಗಾದೇವಿ ಇದ್ದಾರೆ. ದಶರಥ ಪ್ರಯತ್ನದ ನಂತರ ಪಿತೃದೇವತೆಗಳಿಗೆ ಮುಕ್ತಿ ಕೊಟ್ಟಂಥದ್ದು. ಹಾಗೇನೆ ನಿಮ್ಮ ಈ ಲೈಫ್ ಟೈಮಲ್ಲಿ ಸಾಕಷ್ಟು ಪಿತೃದೇವತೆಗಳಿಗೆ ನಿಮ್ಮಿಂದ ನೀವು ಮಾಡುವಂಥ ಕಾರ್ಯಗಳಿಂದ ಮುಕ್ತಿನ ಕೊಟ್ಟಿದ್ದೀರಾ. ಹಾಗಾಗಿ ನಿಮಗೆ ವಿಶೇಷವಾದಂಥ ಆಶೀರ್ವಾದ ಇದೆ. ಮತ್ತೊಮ್ಮೆ ಗಂಗಾ ನದಿ ಪವಿತ್ರತೆಯಿಂದ ಹೊಸ ನಗೆಯಲ್ಲಿ ಅಮ್ಮ ಹೆಚ್ಚಾಗ್ತಾಳೆ, ಗಂಗಾ ನದಿ ಮತ್ತೆ ಪ್ರವಾಹ ಹೆಚ್ಚಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗಂಗಾದೇವಿಯ ಆಶೀರ್ವಾದ ಮತ್ತೆ ಮಾರ್ಗದರ್ಶನ, ಕರೆ ಕೂಡ ಬರುತ್ತೆ. ಗಂಗಾದೇವಿಯ ಕರೆ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ತಂಗಿಯ ಮ್ಯಾರೇಜ್ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಕೆಲವರಿಗೆ ನಿಮ್ಮ ಬ್ರದರಿಗೆ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದೊಳ್ಳೆ ಹುಡುಗಿ ಸಿಕ್ಕಿ ಮದುವೆ ಆಗುವಂಥದ್ದು, ಒಂದು ಒಳ್ಳೆ ಹುಡುಗ ಸಿಕ್ಕಿ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಬಹಳಷ್ಟು ಜನರಿಗೆ ಜಾಗ ಜಮೀನಿನ ವಿಚಾರದಲ್ಲಿ ಲಾಭ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಜಮೀನಿನಲ್ಲಿ ನದಿ ನೀರು ಉಕ್ಕಿ ಹರಿಯುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಜಾಗ ಜಮೀನು ಎಲ್ಲವೂ ಕೂಡ ನದಿ ಆಗ್ಬಿಡುತ್ತೆ. ನಿಮ್ಮ ಜಾಗ ಜಮೀನು ಎಲ್ಲವೂ ಅನ್ನುವಂಥದ್ದು ಇದೆ. ಅದು ಒಳ್ಳೇದಕ್ಕಾಗತ್ತೆ. ಮುಂಚೆ ಅಲ್ಲಿ ನದಿ ಇತ್ತು, ಕಾಲಾಂತರದಲ್ಲಿ ಅದು ಬತ್ತೋಗಿತ್ತು. ಈಗ ಮತ್ತೆ ಅದು ನದಿಯಾಗಿ ಹರಿಯಕ್ಕೆ ಶುರು ಆಗತ್ತೆ. ಅದು ಶುರು ಆದ್ಮೇಲೆ ಅಲ್ಲಿರುವಂಥ ವಿಗ್ರಹಗಳೆಲ್ಲವೂ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ಈಗ್ಲೇನೆ ಬೇರೆ ಕಡೆ ಪ್ಲಾನ್ ಮಾಡಿಕೊಂಡು ಜಾಗನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಇದು ನಿಮ್ಗೆ ಮುಂದಿನ ದಿನಗಳಲ್ಲಿ ಮಾರ್ಗದರ್ಶನ ಸಿಗುತ್ತೆ. ನಿಮ್ ಕನಸಿನಲ್ಲಿ ಕಾಣಿಸುತ್ತೆ ಇದು ಯಾರ ಜಾಗ ಜಮೀನು ಅನ್ನುವಂಥದ್ದು ಕೂಡ ಇದೆ. ಮೃತ್ಯುಂಜಯ ಹೋಮ ನಿಮ್ಮ ಜೀವನಕ್ಕೆ ಸಾಕಷ್ಟು ಯಶಸ್ಸು, ಮಾರ್ಗದರ್ಶನ, ರಕ್ಷಣೆ ತಂದುಕೊಡುತ್ತೆ ಅನ್ನುವಂಥದ್ದು ಇದೆ.
ಸೊ ಅಟ್ ಎ ಟೈಮ್ 2 ಕೆಲ್ಸಗಳು ಶಿವನಿಗೆ ಜವಾಬ್ದಾರಿ ಹೆಚ್ಚಾಗಿದೆ. ಸೊ ಹಾಗಾಗಿ ನಿಮ್ಮ ಕೆಲಸ ಸ್ವಲ್ಪ ಡಿಲೇ ಆಗಬಹುದು. ನಿಮ್ಮ ಶತ್ರುಗಳೆಲ್ಲರೂ ಶಿವನ ನಿಗ್ರಹದಲ್ಲಿ ಇದ್ದಾರೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಸಂತಾನ ಎಲ್ಲ ಶಿವನ ಸೇವೆಯಲ್ಲಿ ನಿರಂತರವಾಗಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಗಣೇಶನ ಆಶೀರ್ವಾದ, ಶಿವಪ್ಪನ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಒಂದು ಎನರ್ಜೆಟಿಕ್ ಮೂಮೆಂಟ್ ಬರುವಂಥದ್ದು, ಇರುವಂಥದ್ದು ಇದೆ. ಸೊ ಸ್ವಲ್ಪ ಆರಾಮಾಗಿ ಶಿವನ ಪೂಜೆ ಮಾಡಿ, ಇದರಿಂದ ಒಳ್ಳೇದಾಗತ್ತೆ. ಪೂಜೆ ಮಾಡಕ್ ಕುತ್ಕೊಳ್ತೀರಾ, ಸರಿಯಾಗಿ ಪೂಜೆ ಮಾಡ್ತಿಲ್ಲ. 2 ನಿಮಿಷಕ್ಕೆ ಸುಮ್ನೆ ಹೀಗೆ ಪೂಜೆ ಮಾಡಿ ಎದ್ಬಿಡ್ತೀರಾ ಅನ್ನುವಂಥದ್ದು ಇದೆ. ಸೊ ಒಂದು ಎಚ್ಚರಿಕೆ ಕೂಡ ಇದೆ. ಸೊ ಪರಶುರಾಮರ ಆಶೀರ್ವಾದ ಕೂಡ ಇದೆ. ಇಲ್ಲಿ ಪರಶುರಾಮ ಮತ್ತೆ ಬಲರಾಮ ಇವರಿಬ್ಬರ ಸಮಥಿಂಗ್ ಏನೋ ಭೇಟಿ ಕಾರ್ಯ ಅಥವಾ ಒಂದಷ್ಟು ಮುಖಾಮುಖಿಯಾಗುವಂತಹದ್ದು ಏನೋ ನಡೆಯುತ್ತೆ ಶಿವನ ಸನ್ನಿಧಾನದಲ್ಲಿ. ನಾನು ಏನ್ ರೀಡಿಂಗ್ ಮಾಡ್ತೀನಿ ಅಂತ ಒಂದೊಂದ್ಸತಿ ನಿಜವಾಗ್ಲೂ ನಂಗೆ ಅರ್ಥ ಆಗೋದಿಲ್ಲ. ನನ್ಗೆ ಅಯ್ಯೋ ನಾನು ಏನ್ ಮಾಡ್ತಿದ್ದೀನಿ ಅಂತಾನೆ ಕ್ವಶನ್ ಮಾರ್ಕ್ ಬಂದ್ಬಿಡುತ್ತೆ. ನಿಜವಾಗ್ಲೂ ಹಾಗಿದೆ ವೈಬು. ಪರಶುರಾಮರು ಮತ್ತೆ ಬಲರಾಮರು ಇಬ್ರು ಭೇಟಿ ಆಗ್ತಾರೆ ಶಿವನ ಕ್ಷೇತ್ರದಲ್ಲಿ ಅಂತ ಇದೆ. ಆ ಹೆಸರವ್ರು ಯಾರಾದ್ರೂ ಭೇಟಿ ಆಗ್ಬೋದೇನೋ ಗೊತ್ತಿಲ್ಲ. ಬಟ್ ಆ ತರ ಇದೆ. ಖಂಡಿತವಾಗ್ಲೂ ಭೇಟಿ ಆಗ್ತಾರೆ. ಭೇಟಿಯಾಗಿ ಒಂದು ವಿಶೇಷವಾದಂಥ ರಾಜಕೀಯವಾಗಿ ಮತ್ತೆ ಭೂಮಿ ವಿಚಾರವಾಗಿ ಏನು ಒಂದಷ್ಟು ಪರಶುರಾಮರ ಜನ್ಮ ಎಂತಕ್ಕಾಗಿದ್ದು ಹೇಳಿ? ಸೊ ಆ ಕೆಲ್ಸನ ಪರಶುರಾಮರು ಮಾಡ್ತಾರೆ. ಬಲರಾಮರು ಕೂಡ ಭೂಮಿ ವಿಚಾರಕ್ಕೆ ಒಂದಷ್ಟು ಒಳಿತಾಗೋ ಹಾಗೆ ಮಾಡ್ತಾರೆ ಅನ್ನುವಂಥದ್ದು ಇದೆ. ಕೃಷ್ಣ ಬಲರಾಮರು ಒಟ್ಟೊಟ್ಟಿಗೆ. ಸೊ ಕೃಷ್ಣ ಅನ್ಕೊಂಡ್ರೆ ಬಲರಾಮ ಆಗಿರ್ತಾರೆ, ಬಲರಾಮ ಅನ್ಕೊಂಡ್ರೆ ಕೃಷ್ಣ ಆಗಿರ್ತಾರೆ. ಈ ಥರದ ಸಮಥಿಂಗ್ ಎನರ್ಜಿ ಏನೋ ಅಲ್ಲಿ ಪಾಸ್ ಆಗತ್ತೆ ಅನ್ನುವಂಥದ್ದು ಇದೆ. ಇದು ಯಾತಕ್ಕೆ ಏನಕ್ಕೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಒಟ್ನಲ್ಲಿ ನೀರಲ್ಲಿ ಮುಳುಗಿರುವಂತಹ ದ್ವಾರಕೆಗೆ ಸಂಬಂಧಪಟ್ಟಂಗೆ ಏನು ಬದಲಾವಣೆ ಇದೆ ಅನ್ನುವಂಥದ್ದು ಇದೆ. ಜಗನ್ನಾಥ ಕ್ಷೇತ್ರ ಮತ್ತೊಮ್ಮೆ ಮುಳುಗಡೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಮದ್ವೆಗೆ ತಯಾರಾಗಿ ಮದ್ವೆ ರೆಡಿ ಆಗ್ತಾ ಇದೆ, ಶತಾಯ ಗತಾಯ ಆಗ್ಬಿಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಗ್ರಾಮ ದೇವತೆಯ ಉತ್ಸವ ಮಾಡೋದಕ್ಕೆ ಮರ್ತೋಗಿರೋರಿಗೆ ಪೆಟ್ಟು ಬೇಕಾ? ಗ್ರಾಮ ದೇವತೆ ಉತ್ಸವ ಮಾಡ್ತೀರಾ ಅನ್ನುವಂಥದ್ದು ಇದೆ. ಗ್ರಾಮ ದೇವತೆ ಉತ್ಸವ ಮಾಡಿ ಮನೆ ಮನೆಗೂ ಉತ್ಸವನ ಹೊರಡಿಸಿ ಮನೆ ಮನೆಯಿಂದಲೂ ಕಳ್ಸ ಕನ್ನಡಿ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಮನೆ ಮನೆಯಿಂದ ಬಲಿ ಬೇಕು ನಂಗೆ, ಮನೆ ಮನೆಯಿಂದ ಪೂಜೆ ಬೇಕು ನನಗೆ, ಇಲ್ಲ ಅಂದ್ರೆ ನಾನು ಹೊರಟೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಗ್ರಾಮ ದೇವತೆಯ ಉತ್ಸವ ಅದ್ಧೂರಿಯಿಂದ ಮಾಡಿ ಅನ್ನುವಂಥದ್ದು ಇದೆ. ಸೊ ನನ್ನ ಭಕ್ತರಿಗೆ ಕಣ್ಣೀರು ಹಾಕ್ಸಿ, ನನ್ನ ಭಕ್ತರು ನನ್ನಿಂದ ದೂರ ಆಗೋ ಹಾಗೆ ಮಾಡಿದೀರ. ನನ್ನ ಭಕ್ತರ ಮನೆನ ಖಾಲಿ ಮಾಡಿದೀರ. ಖಾಲಿ ಮಾಡಿಸಿರೋ ಅಂಥ ಮನೆಯಿಂದ ನಂಗೆ ಪೂಜೆ ಬರ್ಲಿಲ್ಲ ಅಂದ್ರೆ ಸಮಥಿಂಗ್ ಏನೋ ಇದೆ ಇಲ್ಲಿ ಹಿಡನ್, ಹೇಳಕ್ ಬಿಡ್ತಿಲ್ಲ. ಯಾಕಂದ್ರೆ ಆ ಮನೇಲಿ ಎಲ್ಲ ಸತ್ತೋಗಿರೋ ಹಾಗೆ ಕಾಣಿಸ್ತಾ ಇದೆ. ಯಾರು ಇಲ್ಲ, ಯಾವುದೋ ಒಂದು ಮನೇಲಿ ಇಡೀ ಮನೇನ ಸ್ಮಶಾನ ಮಾಡಿಸ್ಬಿಟ್ಟಿದ್ದಾರೆ ಯಾರೋ. ಇಡೀ ಗ್ರಾಮದವರು ಸೇರ್ಕೊಂಡು ಒಂದು ಮನೆ ಖಾಲಿ ಆಗೋದಕ್ಕೆ, ಒಂದು ಮನೆಯವರೆಲ್ಲ ಸಾಯ್ಲಿಕ್ಕೆ ಕಾರಣ ಆಗಿದ್ದಾರೆ. ಆ ಊರಿನ ಗ್ರಾಮ ದೇವತೆಯಿಂದ ಇದೆ. ಸೊ ಎಲ್ಲರೂ ಆ ಖಾಲಿ ಆಗಿರೋ ಮನೆಯಿಂದ ಅಥವಾ ಆ ಖಾಲಿ ಆಗಿರೋ ಮನೆ ಹತ್ರದಿಂದ ಪೂಜೆಗೆ ಬರಬೇಕು, ಇದು ನನ್ನ ಆಣತಿ ಅನ್ನೋ ರೀತಿಲಿ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಏನೋ ಒಂದು ಅನ್ಯಾಯ ನಡೆದು ಒಂದು ಮನೆ ಖಾಲಿ ಆಗಿರಬಹುದು, ಅಥವಾ ಮನೆಯ ಸದಸ್ಯರ ಎಲ್ಲರ ಮೇಲೂ ಪ್ರಯೋಗದ ಮುಖಾಂತರ ಏನೋ ಆಗಿರಬಹುದು. ಆ ಸಮಯಕ್ಕೆ ದೇವಿನ ಬಂಧ ಮಾಡಿದ್ರು ಏನೋ ಆ ಥರದಿದೆ. ಈಗ ದೇವಿಯ ಬಿಡುಗಡೆ ಆಗಿದೆ ಅನ್ನುವಂಥದ್ದು.
ಕೃಷ್ಣನ ಆಣತಿಯಂತೆ ಎಲ್ಲವೂ ಕೂಡ ನಡೀತಾ ಹೋಗುತ್ತೆ, ಚಿಂತೆ ಬೇಡ ಅನ್ನುವಂಥ ಭರವಸೆ ಕೂಡ ಇದೆ. ಸೊ ಇದು ನಿಮ್ಮ ಈ ಪೂಜೆಯಿಂದ ಗ್ರಾಮ ದೇವತೆ ಪ್ರಸನ್ನಳಾಗ್ತಾಳೆ, ಇನ್ನ ಹೆಚ್ಚು ಸಂತೋಷವಾಗಿ ಇರ್ತಾಳೆ. ಇಡೀ ಊರನ್ನ ಕಾಪಾಡೋದ್ರ ಜೊತೆಗೆ ಯಾರು ಈ ಪೂಜೆ ನಡೆಯೋದಕ್ಕೆ ಕಾರಣ ಆಗ್ತಿರೋ ಅವರ ಪರವಾಗಿ ಆ ತಾಯಿ ಒಲಿತಾಳೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಈ ಪೂಜೆನ ಮಾಡಿ ಅಲ್ಲಿ ಹೆಚ್ಚಿನ ಯಶಸ್ಸನ್ನ ಎಲ್ರೂ ಪಡ್ಕೊಳ್ಳಿ ಆಶೀರ್ವಾದನ ಅನ್ನುವಂಥದ್ದು ಇದೆ. ಅರ್ಧನಾರೀಶ್ವರರ ಆಶೀರ್ವಾದ ಕೂಡ ಇದೆ. ಶಿವ ಪಾರ್ವತಿಯ ಆಶೀರ್ವಾದ, ಕೃಷ್ಣ ಬಲರಾಮ ಪರಶುರಾಮರ ಆಶೀರ್ವಾದ ಕೂಡ ನಿಮ್ಗೆ ಇದೆ ಅನ್ನುವಂಥದ್ದು ಇದೆ. ಮಲ್ಲಿಕಾರ್ಜುನ ಸ್ವಾಮಿಯ ಆಶೀರ್ವಾದ ಕೂಡ ಇದೆ. ಬಂಡೆ ಮೇಲೆ ಏನು ಪರ್ವತ ಮಲ್ಲಿಕಾರ್ಜುನನ ಆಶೀರ್ವಾದ ಕಾಣಿಸ್ತಾ ಇದೆ. ಉತ್ತರ ಭಾರತದಲ್ಲಿ ಫ್ಲೋಡ್ ಮತ್ತೆ ಬರುತ್ತೆ ಅನ್ನುವಂಥದ್ದು ಇದೆ. ವಿಶೇಷವಾದಂಥ ಸುರಂಗ ಮಾರ್ಗನೋ, ನದಿ ಮಾರ್ಗನೋ, ಅಥವಾ ದೇವ ಮಾರ್ಗನೋ, ಅಥವಾ ಬೆಟ್ಟದ ಮೇಲೆ ಏನೋ ಒಂದಷ್ಟು ರಹಸ್ಯಗಳು ಕಾಣಿಸ್ಕೊಳ್ತದೆ ಉತ್ತರ ಭಾರತದಲ್ಲಿ, ಹಿಮಾಲಯದ ತಪ್ಪಲಿನಲ್ಲಿ ಅನ್ನುವಂಥದ್ದು ಕೂಡ ಇದೆ. ಬನಶಂಕರಿ ದೇವಿಯ ವಿಶೇಷವಾದಂತಹ ಆಶೀರ್ವಾದ ಕೂಡ ನಿಮ್ಮ ಮೇಲಿದೆ ಅನ್ನುವಂಥದ್ದು ಇದೆ. ನಿಮ್ಮ ಮಾತೃಶಕ್ತಿಯ ಬಗ್ಗೆ ಗೌರವ ಇರಲಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ನಿಮ್ಮ ತಂದೆ ತಾಯಿಯ ಬಗ್ಗೆ ಗೌರವ ಇರಲಿ, ನಿಮ್ಮ ಮಾತೃ ಶಕ್ತಿಯ ಬಗ್ಗೆ ಕೂಡ ಗೌರವ ಇರಲಿ, ಜೊತೆಗೆ ನಿಮ್ಮ ಅರ್ಧಾಂಗಿಯ ಬಗ್ಗೆ ಕೂಡ ಗೌರವ ಇರಲಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಕುಟುಂಬದ ರಕ್ಷಣೆನ ನೀವು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ಸದ್ಯಕ್ಕೆ ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಶ್ರೀ ವಾಗ್ದೇವಿ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೇನೆ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ ಅಂತ ಹಾರೈಸ್ತಾ